ನಂಗೆ ಮೂಗ್ ಮೇಲೆ ನಿಲ್ತಾನೆ ಇಲ್ಲ ಗ್ಲಾಸು. ನೋಡಿ ಗೈಸ್, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ ಮನೇಲಿ ಪೂಜೆ ಇದೆ, ಸೊ ಹೋಗಬೇಕು ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಸೊ ಹಂಗೆ ನಾನು ಹರ್ಷಿತಾದು ಬರ್ಡೇ ಇವತ್ತು. ಸೊ ಅವಳು ಬರ್ತಾ ಇಲ್ಲ, ಬಟ್ ಕಾಲೇಜಿಗೆ ಬರ್ತೀನಿ ಅಂದರೆ, ಸೊ ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡೋದಾ ಏನು ಅಂತ ನೋಡ್ತೀವಿ. ಹೆಣ್ಣು ಪೂಜೆ ಮುಗಿಸ್ಕೊಂಡು, ಅದೇ ಏಕಾದಶಿ ಅಂತ ಪೂಜೆ ಮಾಡ್ತಾರಲ್ಲ ಒಬ್ಬೊಬ್ಬರ ಮನೇಲಿ, ಅದು ಉಂಡೆ ಎಲ್ಲ ಇಕ್ಕಿ, ಸೊ ಅದಿರೋದು. ಸೊ ಅದು ಮುಗಿಸ್ಕೊಂಡು ಕಾಲೇಜಿಗೆ ಹೋಗ್ಬಿಟ್ಟು ಕೇಕ್ ಏನಾದ್ರು ಕಟ್ ಮಾಡಿಸಿ ಗಿಫ್ಟ್ ತೊಗೊಂಡಿದ್ದನ್ನ ಕೊಟ್ಬಿಟ್ಟು ಬರೋದು. ಏನಾದ್ರು ರ್ಯಾಪ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲ ಯಾವಾಗ, ಸೊ ಹಂಗೆ ಕೊಡೋದು. ದಪ್ಪ ಕಾಣಿಸ್ತೀನಿ. ಇದು ಆಲ್ರೆಡಿ ಎಷ್ಟು ಲೂಸ್ ಇದೆ ನೋಡಿ. ಹಿಂಗೆ ಹಿಂದೆ ಇಟ್ಕೊಂಡ್ರೆ ಪರ್ಫೆಕ್ಟ್, ಹಿಂಗೆ ಬಿಟ್ಟರೆ ಇಷ್ಟು ಲೂಸ್ ಇದೆ, ಇಷ್ಟು ಲೂಸ್. ನಾವು ಅಮ್ಮಗೆ ಇಟ್ಕೊಡು ಅಂದರೆ ಇದೆ ಹಿಂಗೆ ಇರಲಿ ಅಂತ ನಂಗೆ ರೇಗ್ ಹೋಗುತ್ತೆ. ಮಮ್ಮಿ ಬಿಡು, ನೀನು ಏನೇನು ಅದರಲ್ಲೇ ಗೊತ್ತಾಗ್ತೈತೆ, ನೀನು ಏನೇನು ಅದರಲ್ಲೇ ಗೊತ್ತಾಗ್ತೈತೆ. 20 ರೂಪಾಯಿ ಕಾಯಿನ್ ನೋಡಿದ್ದೀರಾ ನೋಡಿ, ಫೋಕಸ್ ಆಗ್ತಾಯಿಲ್ಲ. ಅಯ್ಯೋ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು 20 ರೂಪೀಸ್ ಕಾಯಿನ್. 12 o'clock ಆಗಿಬಿಟ್ಟಿದೆ. ನಾನು 11:30ಗೆ ಬಿಡ್ತೀನಿ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳಿದ್ದೆ. 12 ಆಗಿಬಿಟ್ಟಿದೆ, ಲೇಟ್ ಆಗುತ್ತೆ ಪಕ್ಕ. ಮಂಡೇ ಅಂತೂ ನಮ್ಮ ಕಡೆ ಫುಲ್ ಟ್ರಾಫಿಕ್ಕು, ಅಲ್ಲಾಡಲ್ಲ 1 hour. ಅದು ಬಸ್ ಜಾಸ್ತಿ ಉದ್ದ ಇರುತ್ತಾ, ಅದಿನ್ನೂ ಲೇಟ್ ಆಗುತ್ತೆ. ಲೆಟ್ಸಿ. ಇವಾಗ ಕೈಕೊಂಡೋಗಿ ಬಸ್ ಸ್ಟಾಪಿಗೆ ರೀಚ್ ಆಗಿದ್ದೀವಿ, ನಾನು ಪ್ರಜ್ಞಾ. ಸೊ ಪ್ರಜ್ಞಾ ನಮ್ಮ ಹರ್ಷಿತಾಗೆ ಗಿಫ್ಟ್ ತಗೊಂಡಿಲ್ಲ ಅಂತೆ, ಬರ್ಡೇ ಗಿಫ್ಟ್ ತಗೊಳಕ್ಕೆ ಹೋಗ್ತಿದ್ದಾಳೆ. ಒಳ್ಳೇದು ಮಾಡಪ್ಪ ಗೈಸ್, ಟೈಮೇ ಸಿಕ್ಕಿಲ್ಲ ಗೈಸ್ ತಗೊಳೋದಕ್ಕೆ. ಜಿಮ್ ಮಾಡಕ್ಕೆ ಟೈಮ್ ಸಿಗುತ್ತೆ ನಿಮಗೆ? ಅದು ಅಲ್ಲಿ ಒಂದು ಸಿಗುತ್ತೆ ಟೈಮ್. ಏನ್ ಗಾಳಿ, ಏನ್ ಧೂಳುಪ್ಪ ಸ್ವಾಮಿ, ಮುಖ ತುಂಬಾ ಧೂಳು ತುಂಬ್ಕೊಂಡೈತೆ. ಎಷ್ಟು ನೆನ್ಸ್ಕೊಂತೀನಿ ಗೊತ್ತಾ, ಹೀಟ್ ಆಗಲ್ಲ ಅಂತ ಮಕ್ಕ ಎಲ್ಲ ಉಗ್ಸ್ಬಿಟ್ಟೈತಿ. ನನಗೆ ಯಾವಾಗ ನಂಗೆ ಹೀಟ್ ಪ್ರಾಬ್ಲಮ್ ಗೈಸ್. ನನಗೇನಾದ್ರು ಒಂಚೂರು ಚಿಕನ್ ತಿಂದ್ಬಿಟ್ರೆ, ಇಲ್ಲ ಆ ಥರ ಏನಾದ್ರು ಹೀಟ್ ಐಟಮ್ ತಿಂದ್ಬಿಟ್ರೆ ಸರಿಯಾಗಿ ಹೀಟ್ ಆಗ್ಬಿಡುತ್ತೆ. ಇವಳಿಗೆ ಆಗ್ತಾ ಇರಲಿಲ್ಲ. ನಾನು ನನಗೆ ಮಾತ್ರ ಆಗುತ್ತೆ, ನಿಮ್ಗೆಲ್ಲ ಯಾಕಾಗಲ್ಲ ಅಂತ ಇದ್ದೆ. ಇವಾಗ ಆಗ್ತಿದೆ ಗೈಸ್ ನೋಡಿ, ಪಿಂಪಲ್ಸಾ. ನನಗೆ ಭಯ, ಹಿಂಗೆ ಫೋನಲ್ಲಿ ಹಿಂಗೆ ರೆಕಾರ್ಡ್ ಮಾಡ್ಕೊಂಡು ಹೋಗ್ಬಿಟ್ಟೆ, ರಫ್ ಅಂತ ಎತ್ಕೊಂಡ್ಬಿಟ್ಟೆ ಯಾರಾದರೂ. ಕಾಲೇಜಲ್ಲಿ ಏನೋ ಫೆಸ್ಟ್ ನಡೀತಾ ಇದೆ, ಬಟ್ ನಾವು ಬರ್ತಾ ಇಲ್ಲ. ಈ ಫೆಸ್ಟ್ ಅಟೆಂಡ್, ಕಾಲೇಜಿಗೆ ಬಂದಾಗಿದ್ದ ಫೆಸ್ಟ್ ಅಟೆಂಡ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ. ಯಾಕೆ? ಹ್ಞೂ, ಮನೆಯಿಂದ ಮಾಡ್ಕೊಬಂದೀನಿ. ಅಪ್ಪು ಹಾಯ್ ಮಾಡಪ್ಪು. ಮಮತಾ ಮನೆ, ನಮ್ಮ ಮಮತಾ ಮನೆ ನೋಡಿ ಗೈಸ್. ಸಾಯಿಬಾಬಾ ಚೆನ್ನಾಗಿದೆ. ನವ್ಯ ಹಾಯ್ ಮಾಡು. ನವ್ಯ ಇನ್ನೂ ಇಬ್ರು ಹುಡುಗಿರು ಬಂದಿಲ್ಲ ಗೈಸ್, ಡ್ಯೂ ಟು ಸಮ್ ರೀಸನ್ಸ್ ಬಂದಿಲ್ಲ. ಸೊ ಗೈಸ್, ಇವತ್ತು ವೆಜ್ ಏನೋ ವೈಕುಂಠ ಏಕಾದಶಿ ಪೂಜೆ ತಾನೆ. ಹ್ಞೂ, ನಿನ್ನೆ ವೈಕುಂಠ ಏಕಾದಶಿ ಆಗಿತ್ತು ನಿನ್ನೆ. ಸೊ ಅದ್ರದ್ದು ಅವ್ರು ಪೂಜೆ ಮಾಡಿದ್ರೆ ಅದಕ್ಕೆ ವೆಜ್. ಚೆನ್ನಾಗೈತಾ ಮಮತಾ? ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಇಲ್ಲ ಓ ತಾನೇ ಉಳ್ದು. ಏನು ದೊಡ್ಡ ಸುಂದ್ರಿ ಇವಳು. ಓಬಾ ಇದು LV ಸನ್ ಗ್ಲಾಸಸ್ ನನ್ನ ಫ್ರೆಂಡ್ದು. ಆಂಟಿ ತಿಂದ್ರಿ ಅರ್ಶಿನ ಕುಂಕುಮ ಕೊಡೋಕ್ಕೆ ಕೊಡಿಸ್ತೇವೆ. ನಮ್ಮ ಪ್ರಜ್ಞಾ ಮತ್ತು ಹರ್ಷಿತಾ ಡ್ಯೂ ಟು ರೀಸನ್ಸ್ ಅವರು ಬರೋಕ್ಕಾಗಿಲ್ಲ, ಬಿಕಾಸ್ ಇದು ದೇವ್ರ ಪೂಜೆ ಆಗಿರೋದ್ರಿಂದ ಬರೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಮಮತಾ ಮನೆಗೆ. ಇವಾಗ ತಿಂದಿದ್ದೀವಿ, ಏನೋ ಅರ್ಶಿನ ಕುಂಕುಮ ಕೊಟ್ಟಿಲ್ಲ ಅಂತ ತಿಂದ್ಬಿಟ್ಟು ಹೋಗೋದು, ಸರಿ ತಗೊಂಡು ಹೋಗೋದು. ವಿಡಿಯೋ ಆಫ್ ಮಾಡಿ
ಎಷ್ಟು ಜೋರಾಗಿ ಇಕ್ಕೊಳ್ಳಿ ನೋಡು ಬೊಟ್ಟು. ಮಮತಾ ಅಟ್ಲೀಸ್ಟ್ ಸ್ಮೈಲ್ ನಾವು ನಂಗೆ ನಮ್ಮ ಮಮತಾ ಚೂಡಿದಾರ್ ಇಷ್ಟ ಆಯ್ತದೆ. ಲೋಟಸ್ ಪ್ರಿಂಟ್ ನಂಗೆ ಮೂಗ್ ಮೇಲೆ ನಿಲ್ತಾನೆ ಇಲ್ಲ ಗ್ಲಾಸು. ಇನ್ವೈಟಿಂಗ್ ಕುಂಕುಮ ತುಂಬ ದೊಡ್ಡದಾಗಿ ಇಟ್ಬಿಟ್ಟಿದ್ಯಾ. ನಾನು ಇಟ್ಕೊಂಡಿಲ್ಲ ಕುಂಕುಮನ, ಇಟ್ಕೊಂಬಂದ್ಬಿಡ್ಲ? ಬೇಡ ಬಾ, ಗಂಧೆ ಇಟ್ಕೊಂಡಿದ್ಯಲ್ಲ ಸಾಕು ಬಾ. ಇಫ್ ಯು ಫಾಲ್ ನೋಡ್ಬೇಕು. ಸೊ ಗೈಸ್ ಹೌಸ್ ಯಾರು ಇದನ್ನು ತೆಗ್ದಿದ್ದು? ಕಾರ್, ಮಮತಾ ಕಾರ್ ನೋಡಿ ಗೈಸ್. ಯಾವಾಗ ಕಲಿತೀವಿ? 2 ವರ್ಷ ಆಯ್ತು ನೀನು ಹೇಳಿ ನಂಗೆ. ಕಾರ್ ಕಲಿತೀವಿ, ನಿಮ್ಮ ಮನೆ ಮುಂದೆನೆ ಬರ್ತೀನಿ ನಾ ಪಿಕಪ್ ಮಾಡಕ್ಕೆ ಅಂತೆಲ್ಲ ಬಿಟ್ಟೆ ಓಳು. ಬಾಯಪ್ಪು ಮಮತಾ ತಮ್ಮ ಗೈಸ್. ಏನೋ ಇವಳು ಇಷ್ಟು ನಾಚ್ಕೊಂತಾಳೆ, ಯಾಕೆ ಇಷ್ಟು ನಾಚ್ಕೊಂತೀಯ? ಅಮ್ಮ ಮದುಮಗಳ ಥರ ಆಡ್ಬೇಡ, ಸುಮ್ಮನೆ ಇರು. ನಮಸ್ತೆ ನೋಡಿ ಗೈಸ್, ಕೂದಲೆಲ್ಲ ಹಾರ್ಕೊಂಡು ಸೊ ಗೈಸ್, ಅವಳ ಮನೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಆ್ಯಂಡ್ ಹರ್ಷಿತಾ ಬರ್ಡೇ ಆಗಿದ್ದು ಅವತ್ತೇ. ಸೊ ನನ್ನ ಫ್ರೆಂಡ್ ಹರ್ಷಿತಾದು, ಅವಳನ್ನ ಮೀಟ್ ಮಾಡೋಕ್ಕಾಗಿದ್ದಿಲ್ಲ ಬೆಳಗ್ಗೆಯಿಂದ. ಸೊ ಗಿಫ್ಟ್ ತೊಗೊಂಡಿರೋದನ್ನು ಹಾಗೆ ಇಟ್ಕೊಂಡಿದ್ದೆ ನಾನು. ಸೊ ಅವಳು ಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ನಾನು ಮತ್ತು ನವ್ಯ. ಆ್ಯಂಡ್ ಹೋಗಿ ರೀಚ್ ಆಗಿ ಅವಳು ಗಿಫ್ಟ್ ಕೂಡ ಕೊಟ್ಟು ಕೇಕ್ ಕಟ್ ಮಾಡಿ ಬಂದ್ವಿ. ಓಪನ್ only Yasin. don't show me. Read what's there. Oh my god. ನಾನು ಕ್ರಿಯೇಟಿವ್ ಮಾಡಿನ ಸ್ವಲ್ಪ ಜಾಸ್ತಿ ಇದು ಮಾಡಿ. ಹಿಂಗೆ ಮಾಡರ್ನ್ ಡ್ರೆಸ್ ಬೇಕಾಗಿತ್ತಾ ಟ್ರೆಡಿಷ್ನಲ್ ಡ್ರೆಸ್ ಬೇಕಾಗಿತ್ತಾ? ಟ್ರೆಡಿಷ್ನಲ್. ನಾನು ಮಾಡರ್ನ್ ತಗೊಳ್ಳೋಣ ಅಂದ್ಕೊಂಡೆ. ಅವಳ ಹತ್ರ ಜಾಸ್ತಿ ಐತೆ ಟಿ ಶರ್ಟು ಬೇಡ ಅಂದ್ಬಿಟ್ಟು ಎಲ್ಲ ಒಂದ್ಸಲ ಓವರ್ ಇದು. ನಾಟ್ ಸ್ಕ್ರಿಪ್ಟೆಡ್. ಇದೇ ನಮ್ಮ ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಹರ್ಷಿತಾ. ಹ್ಯಾಪಿ ಬರ್ಡೇ. ಗಿಫ್ಟ್ ಏನು ಅನಿಸ್ತು? ಗಿಫ್ಟ್ ವಾಸ್ ವೆರಿ ನೈಸ್. ಐ ಥಾಟ್ ನನಗೆ ಕ್ಲೋಸ್ ಒನ್ಸ್ಗೆ ಬಟ್ಟೆನೇ ಕೊಡಬೇಕು ಅಂತ ಇಷ್ಟ. ಬಟ್ಟೆ ಇಲ್ಲ ಚಪ್ಪಲಿ. ಸೊ ಅದಕ್ಕೆ ಹಾಕಿಸ್ಕೊಂಡೆ. ಐ ಥಾಟ್ ಆಫ್ ಗಿವಿಂಗ್ ಪಾಂಡಾ, ಬಟ್ ಐ ಡೋಂಟ್ ಲೈಕ್ ಬಿಕಾಸ್ ಯು ನಾಟ್ ಯೂಸ್ ಇಟ್. ಬಟ್ಟೆ ಚಪ್ಪಲಿ ಮೀನ್ಸ್ ಯು ಯೂಸ್ ಇಟ್. ಅದು ಫ್ಲಾಪ್ ಆಯಿತು. ಇಟ್ಸ್ ಓಕೆ ಗೈಸ್. ಯು ಪೀಪಲ್ ಆರ್ ಓನ್ಲಿ ಓವರ್ ಇದೆಲ್ಲ ಓವರ್. ಯು ಪೀಪಲ್ ಆರ್ ಓನ್ಲಿ ದ ಗಿಫ್ಟ್ ಅಂತ ಅವಳೆ ಓವರ್. ಕಟ್ಟಿಂಗ್ ಎಲ್ಲ ಆಗಿದೆ. ಹರ್ಷಿ ಹ್ಯಾಪಿ ಬರ್ಡೇ ಹರ್ಷಿ. ನಿಮ್ಗೇನೆ ಅಂತ ಓಕೆ, ಥ್ಯಾಂಕ್ಸ್ ಫಾರ್ ದ ಕಂಟೆಂಟ್. 5 o'clock ರೀಚ್ ಆಗಿದ್ದೀನಿ ಮನೆ. ನಾನು 12 ಗಂಟೆಗೆ ಮನೆ ಬಿಟ್ಟೋಳು. ಪಕ್ಕ ನಮ್ಮಮ್ಮ ಬೈತಾರೆ, ಬೈಸ್ಕೋಬೇಕಷ್ಟು. ಇವತ್ತು ನಾನು ಹೋಗಿರಲಿಲ್ಲ. ಇವತ್ತು ಆಚೆ ಅಂದರೆ ನಾನು ನಮ್ಮಮ್ಮ ಸ್ಯಾರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಸಾಕೋಬಿಟ್ಟು ಗೈಸ್ ಸಿಕ್ಕಾಕೊಂತ ಇರುತ್ತೆ ಹಿಂದೆ ಮೆಟ್ಲಿಗೆ. ಫೀಲಿಂಗ್ ಅಂದರೆ ಈ ಥರ ಬಂದು ಮನೆಗೆ ರೆಸ್ಟ್ ಮಾಡೋದು ಗೈಸ್. ಲಿಟ್ರಲಿ ಎಷ್ಟು ನೆಮ್ಮದಿ ಅನಿಸ್ತಾ ಇದೆ ಅಂದರೆ, ಆಚೆ ಎಷ್ಟು ಬಿಸಿಲು. ಒಂದು ಅನ್ಪ್ರೆಡಿಕ್ಟಬಲ್ ಬೆಂಗಳೂರು ವೆದರು. ಇಲ್ಲಿಂದ ಹೋಗ್ಬೇಕಾದ್ರೆ ಮಳೆ ಬೀಳ್ತಾ ಇತ್ತು, ಕಾಲೇಜ್ ಹತ್ರ ಹೋಗ್ಬೇಕಾದ್ರೆ ಮಳೆ ಸ್ಟಾಪ್ ಆಯಿತು, ಮತ್ತೆ ಬರಬೇಕಾದ್ರೆ ಮಳೆ ಬರೋ ಥರ ಆಯಿತು, ಮತ್ತೆ ಬಿಸಿಲು ಬಂತು. ವಾಟ್ ಈಸ್ ದಿಸ್ ಸೂರ್ಯ ಮೀಮ್ ಹಾಕ್ಬೋದಕ್ಕೆ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಸೊ ಗೈಸ್, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡಿದ್ದೆ. ಆ್ಯಂಡ್ ನನಗೂ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಮಾಡಬೇಕು ಅಂತ ಬಿಟ್ಸ್ ತೊಗೊತಿದ್ದೆ, ಅದನ್ನ ಕಂಟಿನ್ಯೂ ಆಗಿ ಮಾಡ್ತಾನೆ ಇರಲಿಲ್ಲ. ಸೊ ಅದನ್ನ ಅರ್ಧಂಬರ್ಧನೂ ಹಾಕೋಕ್ಕಾಗ್ತಿರ. ನಾನು ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ಹಂಗೆ ಗ್ಯಾಲರಿಲಿ ಹಂಗೆ ಇದೆ. ಸೊ ತುಂಬ ದಿನ ಆದಮೇಲೆ ಫುಲ್ ಫ್ಲೆಜ್ಡಾಗಿ ನಾನು ಮಾಡಿರೋದು. ಸೊ ಅದನ್ನು 10 minutes ಅಷ್ಟೇ ಆಗಿದೆ. ಸೊ ಏನೋ ಕಂಟಿನ್ಯೂಸ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.
ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.